ಧನಂಜಯ ಅವರ ಈ ಏನು ಒಂದು ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೀರಾ? ಹೌದು ಸರ್. ಸರ್ ಇದು ಎರೆಹುಳ ತೊಟ್ಟಿ ಅಂತ. ಓಹ್, ಎರೆಹುಳ ತೊಟ್ಟಿನ? ಹೌದು ಸರ್, ಎರೆಹುಳ ತೊಟ್ಟಿ ಅಂತ. ನಾನು ಸುಮ್ಮನೆ ಗೊಬ್ಬರ ಹಾಕಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ ಸರ್, ಈ ಎರೆಹುಳ ತೊಟ್ಟಿ ಇದು ಆಲೇ ರೆಡಿ ಇರೋಂಥ ಎರೆಹುಳ ತೊಟ್ಟಿ ನೋಡಿ. ಎರೆಹುಳ ಇದೆ. ಪರವಾಗಿಲ್ಲ, ನೀವು ಎರೆಹುಳ ಗೊಬ್ಬರನೂ ಮಾಡ್ತೀರಾ? ಹೌದು ಸರ್, ಎರೆಹುಳ ಗೊಬ್ಬರ ನೋಡಿ. ಓಹ್, ಚೆನ್ನಾಗಿದೆ. ಇದು ಇನ್ನೊಂದು ತಿಂಗಳೊಳಗಡೆ ಇದು ರೆಡಿ ಇರುತ್ತೆ ಸರ್. ಈ ಬಾಕ್ಸ್ ರೆಡಿ? ಹೌದು, ಈ ಬಾಕ್ಸ್ ರೆಡಿ ಇರುತ್ತೆ. ಹೆಚ್ಚು ಕಮ್ಮಿ ಇದೊಂಥರ ಈ ಟೀ ಪುಡಿ ಥರ ಬರುತ್ತೆ ಇದು. ಹೌದು, ಇದೊಂದು ಸ್ವಲ್ಪ ಡ್ರೈ ಆದರೆ ಟೀ ಪುಡಿ ಥರ ಬರುತ್ತೆ. ಇದು ಮಾರ್ಕೆಟಿಂಗಲ್ಲಿ ಉಳುಕು ಡಿಮ್ಯಾಂಡ್ ಇದೆ ಸರ್. 500 ರೂಪೀಸ್ ಕೆಜಿ ಇದೆ. per kg ಇದೆ. ಇದಕ್ಕೆ 10 ರೂಪೀಸ್ ಕೆಜಿ ಇದೆ ಗೊಬ್ಬರಕ್ಕೆ. ಹಾಗಾಗಿ ನೀವೇನಾದರೂ ಮಾರೋ ಉದ್ದೇಶ ಇದೆಯಾ ಸರ್? ಏನಿಲ್ಲ, ನಾನು ಇದು ಮಾಡಿದ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಮ್ಮ ತೋಟದಲ್ಲಿ ತೆಂಗಿನ ಗರಿ, ಅಡಿಕೆ ಗರಿ ತುಂಬ ಉದುರೋದು. ಆಲ್ಮೋಸ್ಟ್ ತಗೊಂಡೋಗಿ ಅದನ್ನು ಸುಡೋದು ತುಂಬ ಜನ ರೈತರು ಮಾಡ್ತಾರೆ. ಈಗ ನಾವು ಅದಕ್ಕೆ ಆ ಥರ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ತೆಂಗಿನ ಗರಿ, ಅಡಿಕೆ ಗರಿ ತಗೊಂಬಂದು ಇದಕ್ಕೆ ಹಾಕಿ ಒಂದು ಲೇಯರು ಫಸ್ಟು ಕೆಳಗಡೆ ಇದನ್ನು ಕಾಯಿ ಮಟ್ಟೆ ಇರುತ್ತಲ್ಲ, ಆ ಕಾಯಿ ಮಟ್ಟೆ ಒಂದು ಲೇಯರ್ ಕೆಳಗಡೆ ಹಾಕಬೇಕು. ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ಹಾಕಬೇಕು. ಒಂದು ಸಗಣಿ ಹಾಕ್ಬಿಟ್ಟು ಅದ್ರ ಮೇಲೆ ಏನೇ ಒಣ ತ್ಯಾಜ್ಯಗಳು ಏನಿರ್ತದೋ ಅದನ್ನೆಲ್ಲ ಒಂದು ಕಡೆಯಿಂದ ಹಾಕೊಂಬಂದು ಹಂಗೆ ಒಂದು ಲೇಯರ್ ಸಗಣಿ, ಒಂದು ಲೇಯರ್ ತ್ಯಾಜ್ಯ, ಒಣ ತ್ಯಾಜ್ಯ ಏನಿದೆಯೋ ಅದೆಲ್ಲ ಹಾಕೊಂಬಂದು ಮಾಡ್ಕೊಂಡೋದ್ರೆ ಭರ್ತಿ ಮಾಡ್ಬೇಕು ಇದಕ್ಕೆ. ಅದು ನೋಡಿ ನೆಕ್ಸ್ಟ್ ಅದಾಗಿದೆ ನೋಡಿ, ಪೂರ್ತಿ ಇದೆಲ್ಲ ರೆಡಿ ಇರೋದು. ಅದ್ರ ಮೇಲೆ ಇನ್ನೊಂದು ಲೇಯರ್ ಕೊಟ್ಟರೆ ರೆಡಿ ಇರುತ್ತೆ. ಇನ್ನು ಅದಕ್ಕೆ ಎರೆಹುಳ ತಿಂತಾ ಇರುತ್ತೆ ಅದು. ಅಂದರೆ ನಿಮ್ಮ ತೋಟಕ್ಕೆಲ್ಲ ಗೊಬ್ಬರ ಇದರಲ್ಲೇ ಆಗುತ್ತೆ? ಹೌದು ಸರ್, ನಾವು ಇದು ರೆಡಿ ಆದಂಗೆ ನಮ್ಮ ತೋಟಕ್ಕೆ ಇದನ್ನೇ ಹಾಕಂತೀನಿ ನಾನು. ಓಕೆ, ಇದಕ್ಕೆ ಕುರಿ ಮತ್ತು ಹಸುವಿಂದ ಎಲ್ಲ ಒಂದು ಗೊಬ್ಬರಗಳನ್ನ ಹಾಕಿದ್ರಲ್ವಾ? ಹೌದು, ಹಸುವಿಂದು, ಕುರಿದು ಎಲ್ಲ ಗೊಬ್ಬರಗಳು ಹಾಕ್ತೀವಿ. ಒಣ ತ್ಯಾಜ್ಯ ಮತ್ತು ಹಸು ಮತ್ತು ಕುರಿಗಳ ಗೊಬ್ಬರ. ಹೌದು. ಇಲ್ಲಿಗೆ ನಿಮಗೆ ಗೊಬ್ಬರ ರೆಡಿ ಆಗ್ಬೋದು? ರೆಡಿ ಇದೆ ಸರ್. ಆಲ್ಮೋಸ್ಟ್ ಒಂದು ಅಲ್ಲಿ ತೆಗ್ದಿದ್ದೀನಿ, ಅದರಲ್ಲಿ ತೆಗೆದ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಮಂಕ್ರಿ ಹಾಕಿದ್ದೀನಿ ಗಿಡಕ್ಕೆಲ್ಲ ಪೂರ್ತಿ. ಒಂದು ಗಿಡಕ್ಕೆ ಎಷ್ಟು ಮಂಕ್ರಿ ಹಾಕ್ತೀರಾ ನೀವು? ಸರ್ ಒಂದೊಂದು ಮಂಕ್ರಿ ಹಾಕೊಂಡು ಹೋಗ್ತೀನಿ. ರೆಡಿ ಆದಂಗೆ ಎಲ್ಲ ಹಾಕೊಂಡು ಹೋಗ್ತೀನಿ. ಅಂದರೆ ನೀವು ಇದನ್ನು ಈಗಲೇ ಹಾಕಬೇಕು ಅಂತ ಏನಿಲ್ಲ ಸರ್. ಅದು ಯಾವಾಗ ರೆಡಿ ಆಗುತ್ತೆ ಹೌದು ಆವಾಗ ನೀವು ಹಾಕ್ತಾ ಇರ್ತೀವಿ. ಹೌದು, ನಮ್ಮ ರೈತರುಗಳು ಈ ಥರ ಬಳಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಹೌದು, ಗೊಬ್ಬರವನ್ನು ತಪ್ಪುತ್ತೆ. ಹೌದು, ಅವರಿಗೆ ಖರ್ಚು ಉಳಿತಾಯ ಆಗುತ್ತೆ. ಸರ್, ಇದರಲ್ಲಿ ತುಂಬ ಒಳ್ಳೆ ಗೊಬ್ಬರ ಅಂದರೆ ಎರೆಹುಳ ಗೊಬ್ಬರ. ನಾನು ತಿಳಿದ ಮಟ್ಟಿಗೆ ಆ ಗೊಬ್ಬರ ನಾವು ರೈತರನ್ನ ಅವರೇ ತಯಾರು ಮಾಡ್ಕೊಬೋದು. ಕೊಳ್ಳಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ತಯಾರು ಮಾಡ್ಕೊಬೋದು ರೈತರು. ಅದು ಏನಂದ್ರೆ ಒಂದು ಹಸುವನ್ನು ಕಟ್ಕೊಂಡು ಅದ್ರಲ್ಲಿ ಹೌದು, ಒಂದು ಹಸು ಇರಬೇಕು. ಹಸು ಇದ್ರೆ ಸಾಕು. ಭೂಮಿನಲ್ಲಿ ಬೀಳ್ತಕ್ಕಂಥ ಒಣ ತ್ಯಾಜ್ಯನ ಒಂದು ಕಡೆ ಕಲೆಕ್ಟ್ ಮಾಡಿ ಹಾಕಿದ್ರೆ ಅದು ಗೊಬ್ಬರ. ಹೌದು ಸರ್, ಹೌದು ಆಗುತ್ತೆ. ಇದು ಎರೆಹುಳುಗಳನ್ನ ಎಲ್ಲಿಂದ ತಂದಿದ್ರಿ ಸರ್? ಇಲ್ಲ, ನಾವು ಫಸ್ಟ್ ನಮ್ಮ ಫ್ರೆಂಡ್ ಅಂದಿನಕೆರೆಯಲ್ಲಿ ರಮೇಶ್ ಅಣ್ಣ ಅಂತ ಒಬ್ರು, ಅವ್ರು ನನಗೆ ಕೊಟ್ಟಿದ್ರು. ಒಂದು ಅರ್ಧ ಒಂದು ಕೆಜಿ ಅಷ್ಟು ತೊಗೊಂಬಂದಿದೆ, ಬಿಟ್ಟಿದೆ. ಆಲ್ಮೋಸ್ಟ್ ಅದಕ್ಕಿಂತ ಈ ಭೂಮಿಲಿ ಏನಿದೆಯೋ ಎರೆಹುಳು ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಫೀಡ್ ನಮ್ಗೆ ಅದು ಫುಡ್ ಎಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿಗೆ ಬರ್ತಾವೆ ಅವು. ಹಾಗಾಗಿ ಅಲ್ಲೇ ಡೆವಲಪ್ ಆಗುತ್ತೆ, ಮರಿ ಆಗುತ್ತೆ, ಅಲ್ಲೇ ಡೆವಲಪ್ ಆಗಿ ತಿರ್ಗಾ ನಾವು ಏನು ಮಾಡ್ತೀವಿ ನೋಡಿ. ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದು ನಾವು ಇದರಲ್ಲಿ ಮಾಡಿದೆ ಅಂದರೆ ಕಡಪಕಲ್ಲಲ್ಲಿ ಮಾಡಿರೋದು. ಇದು ಬೆನಿಫಿಟ್ ಏನಪ್ಪ ಅಂತಂದರೆ, ಈ ಒಬ್ರು ಏನು ಮಾಡ್ತಾರೆ, ಈ ಟಾರ್ಪಾಲಲ್ಲಿ ಮಾಡ್ತಾರೆ, ಆಮೇಲೆ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಇದನ್ನೆಲ್ಲ ತೊಗೊಂಡು ಹುಳ ಎಲ್ಲ ತಿರ್ಗಿ ಸಪ್ರೇಟ್ ಮಾಡಬೇಕು. ಇದೇನಾಗ್ತದೆ, ಕೆಳಗಿಂದ ತಿರ್ಗಿ ರಿಟರ್ನ್ ಆ ಕಡೆ ಹೋಗುತ್ತೆ ಹುಳ ಆಟೋಮೆಟಿಕ್. ಇದ್ರ ಫುಡ್ ಕಮ್ಮಿ ಆಯಿತು ಅಂದಾಗ ನಾವು ನೀರು ಹಾಕಕ್ಕೆ ಕಮ್ಮಿ ಮಾಡ್ತೀವಿ ಲಾಸ್ಟಿಗೆ ಬರೋ ಟೈಮಲ್ಲಿ. ಆ ಕಡೆ ಆಟೋಮೆಟಿಕಲಿ ಆ ಕಡೆ ಹೋಗುತ್ತೆ. ಓಲೇನಿಲ್ಲ ಸರ್, ಮಣ್ಣಲ್ಲಿ ತಿರ್ಗಿ ಕೊರ್ಕೊಂಡು ತಿರ್ಗಿ ಅದಕ್ಕೆ ಹೋಗುತ್ತೆ. ಕೆಳಗಡೆ ತಳಕ್ಕೆ ಏನು ಹಾಕಿಲ್ಲ, ತಳದಲ್ಲಿ ಯಾವುದೇ ಒಂದು ಕಲ್ಲು ಪಲ್ಲು ಏನೂ ಹಾಕಿಲ್ಲ, ಅದು ಕಲ್ಲೇನು ಹಾಕಿಲ್ಲ, ಬರೀ ಸೈಡಿಗೆ ಮಾತ್ರ. ಹೌದೌದು, ಇಲ್ಲಿ ಖಾಲಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆ ಕಡೆ ಹೋಗುತ್ತೆ. ಇಲ್ಲಿ ಹಾಕಾದ್ಮೇಲೆ ತಿರ್ಗಿ ಆಟೋಮೆಟಿಕ್ ಈ ಕಡೆ ಬರುತ್ತೆ. ಅಂದ್ರೆ ಅದಕ್ಕೆ ಆಹಾರ ಎಲ್ಲಿ ಸಿಗುತ್ತೆ ಹುಡ್ಕೊಂಡು ಹೋಗುತ್ತೆ. ನೀವು ಅದನ್ನ ಬೇರ್ಪಡಿಸಿ ಬೇರೆ ಕಡೆ ಹಾಕಬೇಕು ಅನ್ನೋ ಒಂದು ಕಾರ್ಯ ನೀವು ಮಾಡೋದು ಬೇಕಾಗಿಲ್ಲ. ಹೌದೌದು, ಎಲ್ಲ ಅವಾಗವೇ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಒಂದು ಬಾಕ್ಸ್ ಇಂದ ಇನ್ನೊಂದು ಬಾಕ್ಸ್. ಹೌದು ಸರ್. ಗೊಬ್ಬರ ಆಗೋದಕ್ಕೆ ಎಷ್ಟು ತಿಂಗಳು ಬೇಕು ಸರ್? ಒಂದು 3 months ಆಗುತ್ತೆ. 3 ತಿಂಗಳು ಬೇಕು. 3 ತಿಂಗಳು ಬೇಕು. ನೀವೇನೀಗ ಹಸುವಿನ ಗೊಬ್ಬರ, ಕುರಿ ಗೊಬ್ಬರಗಳನ್ನ ಹಾಕಿ 3 ತಿಂಗಳಾದ್ಮೇಲೆ ಇದು ನಿಮಗೆ ಎರೆಹುಳು ಗೊಬ್ಬರ ಆಗಿ ಕನ್ವರ್ಟ್ ಆಗಿರುತ್ತೆ. ಹೌದು ಸರ್. ಆಮೇಲೆ ಡೈಲಿ ಒಂದು 20 ಲೀಟರ್ಸ್ ನೀರು ಹಾಕ್ತಾ ಇರಬೇಕು. ಡೈಲಿ ಇದಕ್ಕೆ 20 ಲೀಟರ್ ನೀರು ಹಾಕ್ತಾ ಇರಬೇಕು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಈ ಒಣ ತ್ಯಾಜ್ಯ ಹಾಕ್ದಾಗ ಒಂದು 200 ಲೀಟರ್ ಅಷ್ಟು ನೀರು ಹಾಕ್ತಲೇ ಇರಬೇಕು. ಯಾಕೆಂದ್ರೆ ಅದೊಂದು ಸ್ವಲ್ಪ ಕೊಳಿಬೇಕು. ನೀರೊಂದು ಸ್ವಲ್ಪ ನೆನ್ದು ಸ್ವಲ್ಪ ಚೆನ್ನಾಗಿ ಇದಾದಾಗ ಅದು ಚೆನ್ನಾಗಿ ಬೇಗ ಕೊಳಿತದೆ. ಆಮೇಲೆ ಏನೋ ಒಂದು ಸ್ವಲ್ಪ ಎಲ್ಲ ಆದಮೇಲೆ ಪ್ರೊಸೆಸಿಂಗಲ್ಲಿ ಒಂದು 20 ಲೀಟರ್ ಡೈಲಿ ಅದಕ್ಕೆ ಹಾಕೊಂಬರ್ತಾ ಇರಬೇಕು. ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಹಾಕ್ಬೇಕು? ಇಲ್ಲ ಸರ್, 1 ಟೈಮ್ ಹಾಕೋರು ಸಾಕು ಸರ್. ಯಾವಾಗಲಾದ್ರೂ ಬಟ್ ಏನಪ್ಪಾ ಅಂದ್ರೆ ತೇವಾಂಶ ಕಾಪಾಡಬೇಕು. ಎರೆಹುಳಕ್ಕೆ ಹೀಟ್ ಇದ್ರಾಗಲ್ಲ, ಬಿಸಿಲು ಬಿದ್ರಾಗಲ್ಲ. ಇದು ಮಾಡ್ಕೊಂಡ್ರೆ ಉದ್ದೇಶ ಅಷ್ಟೇ. ಏನಪ್ಪಾ ಅಂದ್ರೆ ಬಿಸಿಲು ಬೀಳಬಾರ್ದು ಅದಕ್ಕೆ. ಸಿಂಪಲ್ ಆಗಿ ಮಾಡಿದ್ರೆ ಯಾವುದೇ ಖರ್ಚು. ಹೌದು ಸರ್, ಮರದ ಒಂದು ಕಂಬಗಳನ್ನ ಯೂಸ್ ಮಾಡಿ. ಹೌದು
ಗರಿಯ ನೆರಳು ಮಾಡಿ ಈಸಿಯಾಗಿ ಮಾಡಿದ್ರೆ ಯಾವ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಹೌದು ಸರ್. ನಿಮ್ಗೆ ಇನ್ವೆಸ್ಟ್ ಅಂತ ಬಿಟ್ಟಿರೋದು ಕಡಪಕಲ್ಗೆ ಅಷ್ಟೇ. ಹೌದು ಹೌದು. ಬೇರೆ ಯಾವುದು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿಲ್ಲ. ಕಡಿಮೆ ಖರ್ಚಿನಲ್ಲಿ ಎರೆಹುಳು ಸರ್ ಈ ತರನೇ ಮಾಡ್ಕೊಬೇಕು ಸರ್. ತುಂಬಾ ರೈತರುಗಳು ಏನ್ ಮಾಡ್ತಾರೆ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕಮ್ಮಿ ಬಜೆಟ್ ಏನಾಗುತ್ತೋ ಸಾಧ್ಯವಾದಷ್ಟು ಅಷ್ಟು ಮಾಡ್ಕೊಬೇಕು. ಕಾಂಕ್ರೀಟ್ ಅಲ್ಲೆಲ್ಲ ಮಾಡ್ಬೋದು, ತುಂಬಾ ದುಡ್ಡು ಖರ್ಚು. ಇನ್ನೇನ್ ಮಾಡ್ತಾರೆ, ಇದು ಸಕ್ಸಸ್ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಹೆವಿ ಬಂಡವಾಳ ಆಗ್ಬೋದು. ನಾವೇನ್ ಮಾಡ್ತಾರೆ, ರೈತರುಗಳು ಏನ್ ಮಾಡ್ತಾರೆ, ಮುಂಚೆನೆ ಎಲ್ಲ ಜಾಸ್ತಿ ಬಂಡವಾಳ ಆಗ್ತಾರೆ. ಅವಾಗ ಏನ್ ಮಾಡಿ ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಅದನ್ನ ಕೈ ಬಿಟ್ಟು ಬಿಡ್ತಾರೆ. ಅದು ವೇಸ್ಟ್ ಆಗುತ್ತೆ. ಹೌದು, ವೇಸ್ಟ್ ಆಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಭಾಗನ ಈ ರೀತಿ ಇನ್ವೆಸ್ಟ್ಮೆಂಟ್ ಕಡಿಮೆನಲ್ಲಿ ಮಾಡಿ ಅದರಲ್ಲಿ ನಾವು ಒಂದು ಸಕ್ಸಸ್ ಕಂಡ್ಮೇಲೆ ಹೌದು ಸರ್ ಅದನ್ನ ಬೇರೆ ರೀತಿ ಮಾಡಿ. ಈಗ ನನಗೆ ಇದು ಸ್ವಲ್ಪ ನನಗೆ ಸಕ್ಸಸ್ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಇದು ಇನ್ನೊಂದು 4 ಮಾಡ್ತೀನಿ ಬಾಕ್ಸ್ ಕಂಟಿನ್ಯೂ ಮಾಡಿ 4 ಮಾಡ್ಕೊಂಡು ಅವಾಗ ನಮ್ಗೆ ಎರೆಹುಳದ್ದು ಇನ್ನೂ ಉತ್ಪತ್ತಿ ಜಾಸ್ತಿ ಆಗುತ್ತೆ.